ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಮಾತಾಡ್ತಿರೋದು. ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಈ ಒಂದು GBC ಕ್ಲಾಸಸ್ಗೆ ಸ್ವಾಗತ, ಸುಸ್ವಾಗತ. ನೋಡಿ, ಇಲ್ಲಿ ನಾವು ಇವತ್ತು ನೀಲಿ ಧ್ವಜದ ಬಗ್ಗೆ ಮಾತಾಡೋಣ. ಬ್ಲೂ ಫ್ಲ್ಯಾಗ್ ಕೆಲವು ಅಪ್ಡೇಟ್ಸ್ ಇದೆ. ಇತ್ತೀಚೆಗೆ ಮಹಾರಾಷ್ಟ್ರದಿಂದ 5 ಬ್ಲೂ ಫ್ಲ್ಯಾಗ್ಗೆ ಬೀಚ್ಗಳು ಟ್ಯಾಗನ್ನು ಪಡೆದುಕೊಂಡಿದ್ದಾವೆ. ಒಂದು ಬ್ಲೂ ಫ್ಲ್ಯಾಗ್ ಟ್ಯಾಗನ್ನು ಪಡೆದುಕೊಳ್ಬೇಕಾದ್ರೆ ಅದಕ್ಕೆ ಏನೇನು ನೀತಿ ನಿಯಮಗಳಿವೆ, ಪ್ರತಿಯೊಂದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ತರಗತಿಯಲ್ಲಿ ನಾವು ನೀಲಿ ಧ್ವಜದ ಕುರಿತು ಮಾತಾಡೋಣ. ಪ್ರಿಯ ಸ್ಪರ್ಧಾರ್ಥಿಗಳೇ, ಇಲ್ಲಿ ಬ್ಲೂ ಫ್ಲ್ಯಾಗ್ ಅಂತ ಬಂದಾಗ ಕರಾವಳಿ ಪ್ರದೇಶಗಳಲ್ಲಿ ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುವುದು. ಯಾವುದಕ್ಕೆ ಸಂಬಂಧಪಟ್ಟ? ಪರಿಸರಕ್ಕೆ ಸಂಬಂಧಪಟ್ಟಿದೆ ಬ್ಲೂ ಫ್ಲ್ಯಾಗ್. ಅದನ್ನು ಮದ್ದು ತಲೆಗೆಟ್ಕೊಳ್ಳಿ. ಅದನ್ನು ಸರಿಯಾಗಿ ನೀತಿ ನಿಯಮಗಳ ಮೂಲಕ, ಕೆಲವು ಮಾನದಂಡಗಳ ಮೂಲಕ, ಸ್ಥಳೀಯ ಸಮುದಾಯದ ಮೇಲಿರುವ ಜವಾಬ್ದಾರಿಗಳಿಂದ ಕಾಪಾಡಿಕೊಂಡು ಹೋಗುವುದೇ ಇಲ್ಲಿ ಬ್ಲೂ ಫ್ಲ್ಯಾಗ್ ಟ್ಯಾಗ್ ಸಿಗುತ್ತೆ. ಇಲ್ಲಾಂದರೆ ಸುಮ್ಮನೆ ಕೊಡಂಗಿಲ್ಲ. ಇಲ್ಲಿ ಕರಾವಳಿ ಪ್ರದೇಶಗಳಲ್ಲಿ ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುವುದು, ಪ್ರವಾಸಿಗರಿಗೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು, ಸುರಕ್ಷತೆ ಮತ್ತು ಆರೋಗ್ಯಕರ ವಾತಾವರಣವನ್ನು ಒದಗಿಸುವ ಗುರಿಯನ್ನು ಇದು ಹೊಂದಿರುತ್ತೆ. ನೋಡಿ, ಕರಾವಳಿ ತೀರ ಪ್ರದೇಶ ಅಂತ ಬಂದಾಗ ಪ್ರವಾಸಿಗರ ಒಂದು ಪ್ರಮುಖ ಆಕರ್ಷಣಾ ತಾಣವಾಗಿರುವುದರಿಂದ ಒಂದು ದೇಶದ ಆರ್ಥಿಕತೆ ಬಗ್ಗೆ ಅದು ಹೆಚ್ಚು ಏನು ಕೊಡುತ್ತೆ? ಮಹತ್ವವನ್ನು ಕೊಡುತ್ತೆ. ಹೀಗೆ ಪ್ರವಾಸಿಗರಿಗೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು, ಅವರಿಗೆ ಸುರಕ್ಷತೆಯನ್ನು ಒದಗಿಸುವುದು ಮತ್ತು ಆರೋಗ್ಯಕರ ಒಂದು ಏನಪ್ಪ ಅಂತ ಬಂದಾಗ ವಾತಾವರಣವನ್ನು ಒದಗಿಸುವುದೇ ಇಲ್ಲಿ ಪ್ರಮುಖವಾದ ಒಂದು ನಿಯಮ ಆಗಿರುತ್ತೆ ಬ್ಲೂ ಫ್ಲ್ಯಾಗಿಗೆ ಸಂಬಂಧಪಟ್ಟಿದ್ದು. ಹಾಗಾದರೆ ಈ ಬ್ಲೂ ಫ್ಲ್ಯಾಗ್ ಅಂತ ಬಂದಾಗ ಪ್ರಿಯ ವಿದ್ಯಾರ್ಥಿಗಳೇ, ಇದು ಯಾರು ಇದರ ಬಗ್ಗೆ ಸಂಪೂರ್ಣವಾಗಿ ಇದರ ನೀತಿ ನಿಯಮಗಳು, ಮಾನದಂಡನೆಗಳನ್ನು ಎಲ್ಲವನ್ನ ಒದಗಿಸಿಕೊಡ್ತಾರೆ? ಯಾವೊಂದು ಪ್ರದೇಶಕ್ಕೊಂದು ಬ್ಲೂ ಫ್ಲ್ಯಾಗ್ ಟ್ಯಾಗ್ ಕೊಡಬೇಕಂದ್ರೆ ಅದರ ಮೇಲೆ ಅದನ್ನು ಯಾರು ಮೇಲ್ವಿಚಾರಕರಾಗಿ ಅದನ್ನು ನೋಡ್ಕೊಳ್ತಾರೆ, ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಫಸ್ಟ್ ಅದು ಫಿ ಅಂತ ಬಂದಾಗ ದ ಫಂಡಮೆಂಟಲ್ ಫಾರ್ ಎನ್ವಿರಾನ್ಮೆಂಟ್ ಎಜುಕೇಷನ್ ಎನ್ನುವಂಥ ಒಂದು ಸಂಸ್ಥೆ ಇದೆ. ಇಲ್ಲಿ ನೋಡಿ, ಇದು ಒಂದು ಏನಪ್ಪ ಅಂತಂದರೆ, ಇದು ಸರ್ಕಾರೇತರ ಲಾಭದಾಯಕವಲ್ಲದ ಒಂದು ಪ್ರಮುಖ ಸಂಸ್ಥೆ ಆಗಿರುತ್ತೆ. ಇವರ ಒಂದು ಪ್ರಮುಖ ಕಾರ್ಯ ಏನಾಗಿರುತ್ತಂದರೆ, ಇಡೀ ಪ್ರಪಂಚದ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಬ್ಲೂ ಫ್ಲ್ಯಾಗಿಗೆ ಸಂಬಂಧಪಟ್ಟ ಹಾಗೆ, ಇಕೋ ಸ್ಕೂಲ್ಗಳಿಗೆ ಸಂಬಂಧಪಟ್ಟ ಹಾಗೆ, ಗ್ರೀನ್ ಕೀನ್ ಅಂತಹ ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳಿಗೆ ಹೆಸರುವಾಸಿಯಾಗಿದ್ದಂಥ ಒಂದು ಪ್ರಮುಖ ಸಂಸ್ಥೆ ಇದು. ಆದರೆ ಇದು ಲಾಭದಾಯಕವಾಗಿರಂಗಿಲ್ಲ, ಯಾವುದೇ ಸರ್ಕಾರದ ಅಧೀನದಲ್ಲಿ ಬರುವುದಿಲ್ಲ, ಸರ್ಕಾರೇತರ ಒಂದು ಸಂಸ್ಥೆ ಆಗಿರುತ್ತೆ. ಯಾವುದು? ದ ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟ್ ಎಜುಕೇಷನ್ ಫಿ ಅಂತ ನಾವು ಇದನ್ನು ಶಾರ್ಟ್ ಫಾರ್ಮಲ್ಲಿ ಕರಿತೀವಲ್ವಾ. ಇದು ಬ್ಲೂ ಫ್ಲ್ಯಾಗಿಗೆ ಈಗ ನೋಡ್ತಾ ಇದ್ವಲ್ಲ, ಅದು ಎಕೋ ಸ್ಕೂಲ್ಗಳಿಗೆ, ಗ್ರೀನ್ ಕೀನ್ ಅಂತಹ ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳಿಗೆ ಹೆಸರುವಾಸಿಯಾಗಿದೆ. ಅಂದರೆ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಸರವನ್ನು ಕಾಪಾಡಿಕೊಂಡು ಹೋಗುವ ನೀತಿ ನಿಯಮಗಳ ಮೇಲೆ ಅತಿ ಹೆಚ್ಚು ಏನು ಮಾಡ್ತಾರೆ ಅಂದರೆ ಆದ್ಯತೆಯನ್ನು ಕೊಡ್ತಾರೆ. ಇದು ಕೇಂದ್ರ ಕಚೇರಿ ಅಂತ ಬಂದಾಗ ಡೆನ್ಮಾರ್ಕಿನ ಮೂಲ ಒಂದು ಪ್ರಮುಖ ಪ್ರದೇಶದಲ್ಲಿ ಕೋಪೆನ್ಹೇಗನ್ ಅಂತಿದೆ ಅಲ್ವಾ, ಡೆನ್ಮಾರ್ಕಿನ ರಾಜಧಾನಿ, ಅಲ್ಲಿ ಇದರ ಒಂದು ಸಂಸ್ಥೆ ಇದೆ. ದಿಸ್ ಈಸ್ ಲೋಗೋ. ಇದೊಂದು ಲೋಗೋ ಆಗಿರುತ್ತೆ. ಡೆನ್ಮಾರ್ಕಿನ ಕೋಪನ್ಹೇಗನ್ದಲ್ಲಿ ಬರ್ತಕ್ಕಂಥ ಇದು ಸರ್ಕಾರೇತರ ಲಾಭರಹಿತ ಸಂಸ್ಥೆ ಆಗಿರುತ್ತೆ. ಫಸ್ಟ್ ಇದು ಗೊತ್ತಿರಲಿ. ಪ್ರಾಮಾಣೀಕರಣ ಕಾರ್ಯಕ್ರಮಗಳನ್ನು ಸ್ಥಾಪನೆಗೆ ಕಾರ್ಯನಿರ್ವಹಿಸುವ ಒಂದು ಪ್ರಮುಖ ಸಂಸ್ಥೆ ಆಗಿದೆ. ಕಟ್ಟುನಿಟ್ಟಾದ ಪರಿಸರ ನೋಡಿ, ಬಹಳ ಇಂಪಾರ್ಟೆಂಟು. ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಕಟ್ಟುನಿಟ್ಟಾದ ಪರಿಸರವನ್ನು ಕಾಪಾಡಿಕೊಳ್ಳುವುದು, ಅಲ್ಲಿಯ ಸುರಕ್ಷತೆಯನ್ನು ಕಾಪಾಡಿಕೊಳ್ಳುವುದು, ಶೈಕ್ಷಣಿಕ ಮಾನದಂಡಗಳ ಮೂಲಕ ಕರಾವಳಿ ಪ್ರದೇಶಗಳಲ್ಲಿ ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸಲು ಬ್ಲೂ ಫ್ಲ್ಯಾಗ್ ಅನ್ನು 1985ರಲ್ಲಿ ಫ್ರಾನ್ಸ್ನಲ್ಲಿ ಇದನ್ನು ಪ್ರಾರಂಭಿಸಲಾಯಿತು. ಇದು ಮೂಲತಃ ಕೇಂದ್ರ ಕಚೇರಿ ಇರೋದು ಅಂತಾರಾಷ್ಟ್ರೀಯ ಇದು ಬಂದದ್ದು ಡೆನ್ಮಾರ್ಕಿನ ಕೋಪನ್ಹೇಗನ್ನಲ್ಲಿ. ಬಟ್ ಈ ಸಂಸ್ಥೆ ಎಲ್ಲಿ ಸ್ಥಾಪನೆ ಮಾಡಿತ್ತು ಬ್ಲೂ ಫ್ಲ್ಯಾಗ್ನ ಅಂತ ಬಂದಾಗ ಫ್ರಾನ್ಸ್ನಲ್ಲಿ 1985ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ನಂತರ 1987ರಿಂದ ಯುರೋಪಿಯನ್ ಮತ್ತು 2001ರಿಂದ ಅಲ್ಲಿಯ ತನಕ ಯುರೋಪಿಗೆ ಮಾತ್ರ ಸೀಮಿತವಾಗಿತ್ತು, ಯುರೋಪ್ ಕಾಂಟಿನೆಂಟ್ಗೆ. ಅದಾದ ನಂತರ 2001ರಲ್ಲಿ ದಕ್ಷಿಣ ಆಫ್ರಿಕಾ ಸೇರಿದಂತೆ ಯುರೋಪಿನ ಹೊರಗಿನ ಪ್ರದೇಶಗಳಿಗೂ ಇದೇನಾಯ್ತು ಅಂತಂದರೆ ವಿಸ್ತರಿಸಿ ಕಾರ್ಯಗತಗೊಳಿಸಲಾಯಿತು. ಅದು ನಿಮಗೆ ಗೊತ್ತಿರಬೇಕು. ಓಕೆನಾ? ಎಸ್. ಹಾಗಾದರೆ ಇಲ್ಲಿ ಪ್ರಮುಖವಾಗಿ ನೀಲಿ ಧ್ವಜಕ್ಕೆ ಸಂಬಂಧಪಟ್ಟ ಅಂತಾರಾಷ್ಟ್ರೀಯ ಪ್ರಮುಖ ತೀರ್ಪುದಾರರು ಮತ್ಯಾರಿದರಲ್ಲಿ ಭಾಗಿಯಾಗ್ತಾರೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಹೌದಾ? ಅದರಲ್ಲಿ ಪ್ರಮುಖವಾಗಿ ಭಾಗಿಯಾಗೋರು ಮೊನ್ನೆದಾಗಿ ನೋಡಿ, UNEP ಇಲ್ಲಿ ಕಾಂಪೋಸ್ಡ್ ಆಫ್ ಮೆಂಬರ್ ಆಫ್ ಫ್ರಾಮ್ ದ ನೋಡಿ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ UNEP ಇವರು ಭಾಗಿಯಾಗ್ತಾರೆ ಬ್ಲೂ ಫ್ಲ್ಯಾಗಲ್ಲಿ. ನೆಕ್ಸ್ಟ್ ಯುನೈಟೆಡ್ ನೇಷನ್ ವರ್ಲ್ಡ್ ಟೂರಿಸಂ ಆರ್ಗನೈಜೇಷನ್ ಇವ್ರು ಭಾಗಿಯಾಗ್ತಾರೆ ಇದರಲ್ಲಿ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ IUCN ಇವ್ರು ಭಾಗಿಯಾಗ್ತಾರೆ. ಆಮೇಲೆ ಮೂಲತಃ ಹೇಳಿದೆ ಯಾರು?
ಹೌದಾ, ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟ್ ಎಜುಕೇಶನ್, ಇವರೆಲ್ಲರಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಬ್ಲೂ ಫ್ಲಾಗ್. ಓಕೆನಾ. ಇದರ ಎಲ್ಲ ಮೇಲ್ವಿಚಾರ ಕಾರ್ಯಕ್ರಮಗಳನ್ನು ನೋಡಿಕೊಳ್ಳುವುದು ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಗಸಂಸ್ಥೆಗಳಾಗಿರ್ತವೆ. ಇಲ್ಲಿ ವಿಶೇಷವಾಗಿ 33 ಮಾನದಂಡಗಳು ಒಳಗೊಂಡಿರ್ತವೆ ಬ್ಲೂ ಫ್ಲಾಗಿಗೆ. 33 ಮಾನದಂಡಗಳನ್ನು ಯಾವ ಒಂದು ಬೀಚ್, ಕಡಲ ತೀರ ಸರಿಯಾಗಿ ನೀತಿ ನಿಯಮಗಳನ್ನು ಪಾಲಿಸಿಕೊಂಡು ಹೋಗುತ್ತೋ ಅಂತಹ ಪ್ರದೇಶಗಳಿಗೆ ಮಾತ್ರ ನಮಗೆ ಟ್ಯಾಗ್ ಸಿಗುತ್ತೆ. ಇಲ್ಲದಿದ್ದರೆ ನಮಗೆ ಟ್ಯಾಗ್ ಅನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಅವರು ಹೇಳುವ 33 ಮಾನದಂಡಗಳಲ್ಲಿ ಪ್ರಮುಖವಾಗಿ ನಾವು 4 ರೀತಿಯಲ್ಲಿ ವಿಭಜನೆ ಮಾಡ್ತೀವಿ. 4 ರೀತಿಯಲ್ಲಿ, ಅದರಾಗ ಮತ್ತೆ ಉಪವಿಭಾಗಗಳು ಬರ್ತವೆ. 4 ರೀತಿಯ ವಿಭಜನೆಯಲ್ಲಿ ಒಂದು ಪರಿಸರ ಶಿಕ್ಷಣ ಮತ್ತು ಮಾಹಿತಿ, ಅದರಲ್ಲಿ 4 ಮಾನದಂಡಗಳು ಬರ್ತವೆ. ನೋಡೋಣ. ಪರಿಸರ ಮತ್ತು ಆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಮಾಹಿತಿಯಲ್ಲಿ 4 ಮಾನದಂಡಗಳಿವೆ. ಇಲ್ಲಿದೆ ನೋಡಿ. ಎನ್ವಿರಾನ್ಮೆಂಟ್ ಎಜುಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ಗೆ 4 ಬರ್ತವೆ. ನಂತರ ವಾಟರ್ ಕ್ವಾಲಿಟಿ ಅಂದರೆ ಸ್ನಾನದ ನೀರಿನ ಗುಣಮಟ್ಟ. ಆ ಒಂದು ಕಡಲ ತೀರದ ಪ್ರದೇಶದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ, ಕರಾವಳಿ ತೀರದ ಪ್ರದೇಶದಲ್ಲಿ ಪ್ರವಾಸಿಗರ ಆಕರ್ಷಣಾ ತಾಣ ಆಗಿರುವುದರಿಂದ ಆ ನೀರಿನ ಗುಣಮಟ್ಟನೇನಾಗಿರುತ್ತೆ ಅದರ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ವಾಟರ್ ಕ್ವಾಲಿಟಿಯಲ್ಲಿ 5 ಮಾನದಂಡಗಳು ಬರ್ತವೆ. ನೋಡೋಣ, ಅದನ್ನು ಸಹ ನೋಡೋಣ. ನೆಕ್ಸ್ಟ್ ಪರಿಸರ ನಿರ್ವಹಣೆಯಲ್ಲಿ 13 ಮಾನದಂಡಗಳು ಬರ್ತವೆ. ಆ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಪರಿಸರ ವ್ಯವಸ್ಥೆ ನೋಡಿಕೊಳ್ಳುವ ಪ್ರಮುಖವಾಗಿ 13 ಮಾನದಂಡಗಳು. ಎನ್ವಿರಾನ್ಮೆಂಟ್ ಮ್ಯಾನೇಜ್ಮೆಂಟ್ ಎಷ್ಟಿದಾವೆ? 13 ಇದಾವೆ. ನಂತರ ಸೇಫ್ಟಿ ಆ್ಯಂಡ್ ಸರ್ವಿಸ್, ಸುರಕ್ಷತೆ ಮತ್ತು ಸೇವೆ, ಇದು ಬಹಳನೂ ಇಂಪಾರ್ಟೆಂಟ್ ಆಗುತ್ತೆ. ಆ ಪ್ರದೇಶದಲ್ಲಿರ್ತಕ್ಕಂಥ ಯಾವುದೇ ಸಸ್ಯ ಸಂಕುಲನ ಇರಲಿ, ಪ್ರಾಣಿ ಸಂಕುಲನ ಇರಲಿ, ಅಲ್ಲಿರುವ ಪ್ರವಾಸಿಗರಿಗಿರಲಿ ಯಾವುದೇ ಒಂದು ತೊಂದರೆ ಆಗದೆ ಸುರಕ್ಷತೆಯನ್ನು ನೋಡಿಕೊಳ್ಳುವ ಜವಾಬ್ದಾರಿನೂ ಸಹ ಇದು ಒಳಗೊಂಡಿರುತ್ತೆ. ಅದರಲ್ಲಿ 11 ಮಾನದಂಡಗಳು ಬರ್ತವೆ. ಹೀಗೆ ನಾವು ಅದನ್ನು ಸಬ್ ಡಿವಿಷನ್ ಆಗಿ ನೋಡ್ಕೊತ ಹೋದರೆ, ಉಪವಿಭಾಗಗಳಾಗಿ ಮಾಡ್ಕೊತ ಹೋದರೆ, ಮೊದಲನೇದಾಗಿ ಪರಿಸರ ಶಿಕ್ಷಣ ಮತ್ತು ಮಾಹಿತಿ ಅಂತ 4 ಅಂತ ನಾವು ನೋಡಿದ್ದೀವಿ. ಪರಿಸರ ಶಿಕ್ಷಣಕ್ಕೆ ಸಂಬಂಧಪಟ್ಟ 4 ನೋಡಿ. ಮೊದಲನೇದು 4 ಎನ್ವಿರಾನ್ಮೆಂಟ್ ಎಜುಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ಗೆ ಎಷ್ಟಿದ್ದಾವೆ? 4 ಮಾನದಂಡಗಳಿದ್ದಾವೆ. ಅದರಲ್ಲಿ ಒಂದನೇದಾಗಿ ಮಾಹಿತಿ ಪ್ರದರ್ಶನ. ಅಂದರೆ ಬ್ಲೂ ಫ್ಲಾಗಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳ ಬಗ್ಗೆ ಆ ಒಂದು ಪ್ರದೇಶದಲ್ಲಿ ಏನು ಮಾಡಬೇಕಂತಂದರೆ ಮಾಹಿತಿಯನ್ನು ಕೊಡಬೇಕು. ಅರ್ಥ ಆಯ್ತಾ? ಇನ್ಫಾರ್ಮೇಷನನ್ನು ಒದಗಿಸಬೇಕು. ಅದೇ ಏನಾಗುತ್ತಂದರೆ ಮಾಹಿತಿ ಪ್ರದರ್ಶನ ಆಗಿರುತ್ತೆ. ಎರಡನೇದು ಪರಿಸರ ವ್ಯವಸ್ಥೆಯ ಮಾಹಿತಿಯನ್ನು ಒದಗಿಸೋದು. ಆ ಪ್ರದೇಶದ ಪರಿಸರ, ಸ್ಥಳೀಯ ಪರಿಸರ ವ್ಯವಸ್ಥೆಯ ಮತ್ತು ಪರಿಸರ ಅಂಶಗಳ ಬಗ್ಗೆ ಮಾಹಿತಿಯನ್ನು ಪ್ರದರ್ಶಿಸುವುದು. ಮೊದಲನೇದೇನು? ಬ್ಲೂ ಫ್ಲಾಗಿಗೆ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಆ ಒಂದು ಪ್ರದೇಶದ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಕೊಡೋದು. ಅಂದರೆ ಬ್ಲೂ ಫ್ಲಾಗ್ ಅಂದರೆ ಏನು, ಬ್ಲೂ ಫ್ಲಾಗಿಗೆ ಸಂಬಂಧಪಟ್ಟ ನೀತಿ ನಿಯಮಗಳಿದ್ದಾವೆ, ಮಾನದಂಡಗಳೇನಿದ್ದಾವೆ, ಆ ಸ್ಥಳೀಯ ಸಮುದಾಯದವರಿಗೆ ಅದನ್ನು ಯಾವ ರೀತಿ ಎಚ್ಚರಿಸಿಕೊಳ್ಬೇಕು, ಅಲ್ಲಿರ್ತಕ್ಕಂಥ ಪ್ರವಾಸಿಗರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡೋದು, ಅಲ್ಲಿ ವ್ಯಾಪಾರ ಮಾಡುವ ಜನರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡುವುದು. ಹೌದಾ? ಇನ್ಫಾರ್ಮೇಷನ್ ಕೊಡೋದು. ಪರಿಸರ ವ್ಯವಸ್ಥೆ ಮಾಹಿತಿ, ಅಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಪರಿಸರ ವ್ಯವಸ್ಥೆಯ, ಸ್ಥಳೀಯ ಪರಿಸರ ವ್ಯವಸ್ಥೆಯ ಮಾಹಿತಿಯನ್ನು ಕೊಡೋದು. ಅಲ್ಲಡಿ ನೀತಿ ಸಂಹಿತಿ ಭಾಳ ಇಂಪಾರ್ಟೆಂಟ್. ಬಳಕೆದಾರರಿಗೆ ನೀತಿ ಸಂಹಿತೆಯನ್ನು ಪೋಸ್ಟ್ ಮಾಡಬೇಕು ಮತ್ತು ಪ್ರದರ್ಶಿಸಬೇಕು. ಆ ಪ್ರದೇಶದ ಬಳಕೆದಾರರಿಗೆ ನೀತಿ ಸಂಹಿತೆಯನ್ನು ಪೋಸ್ಟ್ ಮಾಡುವುದು ಮತ್ತು ಅದರ ಬಗ್ಗೆ ಪ್ರದರ್ಶನ ನೀಡಬೇಕು. ನಂತರ ಪರಿಸರ ಚಟುವಟಿಕೆಗಳು. ಬಳಕೆದಾರರಿಗೆ ವರ್ಷಕ್ಕೆ ಕನಿಷ್ಠ 5 ಪರಿಸರ ಶಿಕ್ಷಣ ಚಟುವಟಿಕೆಗಳನ್ನು ನೀಡಬೇಕು. ಬಳಕೆದಾರರಿಗೆ ಕನಿಷ್ಠ 5 ಶಿಕ್ಷಣಕ್ಕೆ ಸಂಬಂಧಪಟ್ಟ ಏನು ಕೊಡಬೇಕು? ಪರಿಸರ ಶಿಕ್ಷಣದ ಚಟುವಟಿಕೆಯನ್ನು ನೀಡಬೇಕಂತಂದೇಳಿ ಇದು ಯಾವುದಲ್ಲಿ ಬರುತ್ತೆ? ಪರಿಸರ ಶಿಕ್ಷಣ ಮಾಹಿತಿಯಲ್ಲಿ ಒಟ್ಟು 4 ಪ್ರಮುಖ ಮಾನದಂಡಗಳಿದ್ದಾವೆ. ಇದಾದ ನಂತರ ನೋಡಿದ್ಯಾವುದು? ಇದಾದ ನಂತರ ಅಂತ ಬಂದಾಗ ಸ್ನಾನದ ನೀರಿನ ಗುಣಮಟ್ಟ. ಆ ಪ್ರದೇಶದಲ್ಲಿರ್ತಕ್ಕಂಥ ಕರಾವಳಿ ತೀರದ ಪ್ರದೇಶದಲ್ಲಿರ್ತಕ್ಕಂಥ ಸ್ನಾನದ ನೀರಿನ ಗುಣಮಟ್ಟ 5 ಮಾನದಂಡಗಳಿದ್ದಾವೆ. ಸೂಕ್ಷ್ಮ ಜೀವ ವಿಜ್ಞಾನದ ಮಾನದಂಡಗಳು. ಸೂಕ್ಷ್ಮಜೀವಿ ವಿಜ್ಞಾನದ ಮಾನದಂಡ ಬಂದಾಗ ಅತ್ಯುತ್ತಮ ಸೂಕ್ಷ್ಮಜೀವಿ ವಿಜ್ಞಾನದ ಮಾನದಂಡಗಳನ್ನು ಅನುಸರಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಅಲ್ಲಿ ನೋಡಿಕೊಳ್ಳಬೇಕು. ಅಷ್ಟೇ ಅಲ್ಲದೆ ಕೈಗಾರಿಕಾ ಕೊಳಚೆ ನೀರಿನ ಮಾಲಿನ್ಯ, ಇವೆಲ್ಲ ಮಾಡಿದ್ರೆ ಬ್ಲೂ ಫ್ಲಾಗ್ ಸಿಗಲ್ಲ, ಸಾಧ್ಯನೇ ಇಲ್ಲ. ಕಳಪೆ ನೀರನ್ನು ಒದಗಿಸಿಕೊಡೋದಾಗಲಿ, ಕೈಗಾರಿಕೆಯಿಂದ ಬಿಡುಗಡೆಯಾಗುವ ಕೆಮಿಕಲ್ಸ್ಗಳನ್ನು ಹೊಡೋದಾಗಲಿ, ವಾಹನಗಳನ್ನು ತಂದು ತೊಳೆಯೋದಾಗಲಿ, ಸಿಕ್ಕಲ್ಲಿ ಪ್ರವಾಸಿಗರು ಬಟ್ಟೆಗಳನ್ನು ಅಲ್ಲೇ ಬಿಟ್ಟು ಹೋಗೋದಾಗಲಿ, ಅಲ್ಲಿ ತಿಂದಂಥ ತಿಂಡಿ ತಿನಿಸುಗಳನ್ನು ಆ ಪ್ಲಾಸ್ಟಿಕನ್ನು ಅಲ್ಲೇ ಬಿಟ್ಟು ಹೋಗೋದಾಗಲಿ, ಈ ರೀತಿ ಅನೈತಿಕ ಪರಿಸರಕ್ಕೆ ಧಕ್ಕೆ ಆಗುವ ಯಾವುದೇ ಚಟುವಟಿಕೆಗಳನ್ನು ಆ ಪ್ರದೇಶದಲ್ಲಿ ಮಾಡುವ ಹಾಗಿಲ್ಲ. ಹಾಗಾಗಿ ಕೈಗಾರಿಕಾ ಕೊಳಚೆ ನೀರು ಆ ಪ್ರದೇಶದಲ್ಲಿ ನೋಡಿ, ಯಾವುದೇ ಕೈಗಾರಿಕಾ ತ್ಯಾಜ್ಯ ನೀರು ಅಥವಾ ಕೊಳಚೆ ನೀರು ಸಂಬಂಧಿತ ವಿಸರ್ಜನೆಗಳನ್ನು ಬೀಚ್ ಪ್ರದೇಶದ ಮೇಲೆ ಪರಿಣಾಮ ಬೀರಬಾರದಂತೆ ನೋಡಿಕೊಳ್ಳುವುದೇ ಇದರ ಮುಖ್ಯ ಜವಾಬ್ದಾರಿ. ನಂತರ ನೀರಿನ ಮಾದರಿಯ ಸಂಗ್ರಹಣೆ. ನೋಡಿ, ನೀರಿನ ಮಾದರಿ ಸಂಗ್ರಹಣೆಯ ಕಟ್ಟುನಿಟ್ಟಿನ ಆವರ್ತ ಮತ್ತು ಪರೀಕ್ಷಾ ಮಾನದಂಡಗಳನ್ನು ಅನುಸರಿಸಬೇಕು. ಆ ನೀರಿನ ಒಂದು ಕ್ವಾಲಿಟಿ ಹೇಗಿದೆ ಅಂತಂದೇಳಿ ಪ್ರತಿಯೊಂದನ್ನು ಸಹ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಳ್ಳೋದಂತೂ ಅಲ್ಲಿಯ ಸ್ಥಳೀಯದಕ್ಕೆ ಸಹ ಏನಾಗಿರುತ್ತೆ, ಅದು ಅವರ ಒಂದು ಜವಾಬ್ದಾರಿ ಆಗಿರುತ್ತೆ. ನೆಕ್ಸ್ಟ್ ಅನುಸರಣೆ ಮಾನದಂಡಗಳು. ಮಾದರಿ ಆವರ್ತನ ಮತ್ತು ಮಾನದಂಡಗಳೊಂದಿಗೆ ಸಂಪೂರ್ಣ ಅನುಸರಣೆಯನ್ನು ಹೊಂದಿಸಬೇಕು. ಅಷ್ಟೇ ಅಲ್ಲದೆ ಪಾಚಿ ಸಸ್ಯವರ್ಗ. ನೋಡಿ, ಆ ಪ್ರದೇಶದ ಸಸ್ಯವರ್ಗ, ಆ ಪ್ರದೇಶದ ಪಾಚಿ ಅಂತ ಬಂದಾಗ ಅಲ್ಲಿರುವ ಪರಿಸರದ ಮೇಲೆ ನಿರ್ಧಾರ ಆಗಿರುತ್ತೆ.
ಅದರ ಸರಿಯಾಗಿ ಬೆಳವಣಿಗೆ ಇತ್ತಂದರೆ ಅದು ಮಾಲಿನ್ಯಕಾರಕ ಇತ್ತಂದರೆ ಅದು ಬೆಳವಣಿಗೆನೇ ಇರಂಗಿಲ್ಲ. ನೋಡಿ, ಕಡಲ ತೀರದ ಕಳೆ ಅಥವಾ ನೈಸರ್ಗಿಕ ಸಸ್ಯಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು. ಇದೆಲ್ಲವೂ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಸ್ನಾನದ ನೀರಿನ ಗುಣಮಟ್ಟಕ್ಕೆ ಸಂಬಂಧಪಟ್ಟ 5 ಮಾನದಂಡ. ನಂತರ ನಾವು ನೋಡುವುದಾದರೆ ಇಲ್ಲಿ ಪರಿಸರ ನಿರ್ವಹಣೆ ಮೇಲೆ ಪ್ರಭಾವ ಬೀರುವುದು 13 ಮಾನದಂಡಗಳಿದ್ದಾವೆ. 1, ನಿರ್ವಹಣಾ ಸಮಿತಿ. ಬೀಚ್ ನಿರ್ವಹಣಾ ಸಮಿತಿಯನ್ನು ಸ್ಥಾಪಿಸಬೇಕು. ಬೀಚ್ಗೆ ನಿರ್ವಹಣಾ ಸಮಿತಿ ಇರಬೇಕು. ಒಂದು ಆ ಕಡಲ ತೀರದ ನಿರ್ವಹಣೆ ಮಾಡುವುದಕ್ಕೆ ಒಂದು ಸಮಿತಿಯನ್ನು ಪ್ರಾರಂಭ ಮಾಡಬೇಕು. ನೋಡಿ, 33 ಮಾನದಂಡಗಳು. ಸರ್ ಎದಕ್ಕೆ ಮಾಡ್ಬೇಕು ಸರ್ ನೀವೆಲ್ಲ? ಟ್ಯಾಕ್ಸ್ ಇತ್ತು ಅಂದರೆ ನಮಗೆ ಫಂಡ್ ಕೊಡ್ತಾರೆ ಆ ಒಂದು ಪ್ರದೇಶದ ಅಭಿವೃದ್ಧಿ ಮಾಡಿಕೊಳ್ಳೋದಾಗಿ. ಅರ್ಥ ಆಯ್ತಾ? ಆಮೇಲೆ ಪ್ರವಾಸಿಗರ ಬ್ಲೂ ಫ್ಲಾಗ್ ಇರುವ ಪ್ರದೇಶದಲ್ಲಿ ಪ್ರವಾಸಿಗರ ಅವರ ಒಂದು ಆಕರ್ಷಣೆ ಹೆಚ್ಚಾಕಂತ ಹೋಗುತ್ತೆ. ಇದು ಬ್ಲೂ ಫ್ಲಾಗ್ ಇದೆ, ಇಲ್ಲಿ ಉತ್ತಮ ನಮಗೆ ಸೇವೆ ಸಿಗುತ್ತೆ, ಇಲ್ಲಿ ನಮಗೆ ಸುರಕ್ಷತೆ ಇರುತ್ತೆ, ಆರೋಗ್ಯಕರ ಜೀವನ ಮಟ್ಟವನ್ನು ಕಾಪಾಡ್ಕೋಬೋದು ನಾವಿಲ್ಲಿ. ಅರ್ಥ ಆಯ್ತಲ್ಲ ನಾನು ಹೇಳ್ತಿರೋದು? ಅದೇ ರೀತಿ ನಿಯಮಗಳ ಅನುಸರಣೆ, ನೀತಿ ನಿಯಮಗಳು, ಕರಾವಳಿ ವಲಯದ ಯೋಜನೆ ಸೇರಿದಂತೆ ಎಲ್ಲ ಅನ್ವಯವಾಗುವ ನಿಯಮಗಳನ್ನು ಅನುಸರಣೆಗಳನ್ನು ಸರಿಯಾಗಿ ಪಾಲನೆ ಮಾಡಬೇಕು. ನಂತರ ಸೂಕ್ಷ್ಮ ಪ್ರದೇಶಗಳು, ಸುತ್ತಮುತ್ತಲ ಸೂಕ್ಷ್ಮ ಪ್ರದೇಶಗಳು, ಮರಳು ದಿಬ್ಬ ಅಥವಾ ಜೌಗು ಪ್ರದೇಶಗಳನ್ನು ನಿರ್ವಹಿಸಬೇಕು. ಸೂಕ್ಷ್ಮ ಪ್ರದೇಶಗಳು ಅಂತ ಬಂದಾಗ ಅವು ತುಂಬ ಸೂಕ್ಷ್ಮ, ಪರಿಸರಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಪ್ರದೇಶದ ಸೂಕ್ಷ್ಮ ಪ್ರದೇಶದಲ್ಲಿ ಸ್ವಲ್ಪ ಏನಾದರೂ ಮಾಲಿನ್ಯಕಾರಕ ಚಟುವಟಿಕೆಗಳು ನಡೆದು ಅಂತಂದರೆ ಅದೇನಾಗುತ್ತೆ, ಅಳಿವಿನಂಚಿಗೆ ಜಾರುವಂಥ ಚಾನ್ಸಸ್ ಇರುತ್ತೆ. ಅವಕ್ಕೆ ನಾವೇನು ಕರಿತೀವಿ, ಸೂಕ್ಷ್ಮ ಪ್ರದೇಶಗಳು ಅಂತ ಕರಿತೀವಿ ನಾವು. ಸೆನ್ಸಿಟಿವ್ ಝೋನ್ಸ್ ಅಂತ ಕರಿತೀವಿ, ಸೆನ್ಸಿಟಿವ್ ಸ್ಪಾಟ್ಸ್ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ಬಂದ್ಬಿಟ್ಟು ಕಸ ತ್ಯಾಜ್ಯ ನಿರ್ವಹಣೆ. ಇದು ಇದ್ದಿದೆ. ಕಡಲ ತೀರದ ಸ್ವಚ್ಛವಾಗಬೇಕು ಮತ್ತು ಸೂಕ್ತವಾದ ಉತ್ತಮವಾದ ನಿರ್ವಹಣೆ ತ್ಯಾಜ್ಯ ತೊಟ್ಟಿಗಳನ್ನು ಸ್ಥಾಪಿಸಬೇಕು. ಈಗ ನೋಡಿ, ನಾವು ಯಾವುದೇ ಒಂದು ಪ್ರವಾಸಿ ತಾಣಕ್ಕೆ ಹೋದಾಗ, ಈ ಬೀಚ್ಗಳಿಗೆ ಹೋದಾಗ ಸಿಕ್ಕಲ್ಲಿ ತಿಂದು ಪ್ಲಾಸ್ಟಿಕ್ಕನ್ನು ಅಲ್ಲೇ ಒಗಿತಿರ್ತಾರೆ ಅಂತ ಏನೋ ಆಗ್ಬಾರ್ದು ಅಂತಂದರೆ ನೀವು ಅಬ್ಸರ್ವ್ ಮಾಡಿ, ಕೆಲವೊಂದು ಮೊಲದ ಬಾಕ್ಸ್ಗಳು, ಗೋರಿಲಾದ ಬಾಕ್ಸ್ಗಳನ್ನ ಈ ರೀತಿ ಇಟ್ಟಿರ್ತಾರೆ. ಯೂಸ್ ಮೀ ಅಂತ ಅದ್ರ ಮೇಲೆ ಬರೆದಿರ್ತಾರೆ, ಅದು ಈ ರೀತಿ ನಿಂತ್ಕೊಂಡಿರುತ್ತೆ ನೋಡಿ. ಅಂದರೆ ಅಲ್ಲಿ ಬರುವ ಪ್ರವಾಸಿಗರಿಗೆ ಎಚ್ಚರಿಕೆಯನ್ನು ವಹಿಸಿ ಅಲ್ಲಿ ಕೆಲವೊಂದು ನೀತಿ ನಿಯಮಗಳನ್ನು ಹಾಕಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ, ನಿಮ್ಮ ಕಸಗಳನ್ನು ಇದರಲ್ಲೇ ಹಾಕಿ ಇದನ್ನು ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳಿ ಅನ್ನುವಂಥ ಒಂದು ಉತ್ತೇಜನಕಾರಿ ಮನೋಭಾವನೆಯನ್ನು ಪ್ರವಾಸಿಗರ ಮೇಲೆ ಮೂಡಿಸಬೇಕು. ಅದೇ ಏನಪ್ಪ ಅಂತಂದರೆ ಕಸ ತ್ಯಾಜ್ಯ ನಿರ್ವಹಣೆ ಮಾಡುವ ಒಂದು ಪದ್ಧತಿ. ಪ್ರವಾಸಿಗರು ಎಲ್ಲಿರ್ತಾರೆ ಅಲ್ಲಿ ಅವರಿಗೆ ಜವಾಬ್ದಾರಿ ಕಡಿಮೆ ಇರುತ್ತೆ, ಸಿಕ್ಕ ತಿನ್ನೋದು ಎಂಜಾಯ್ ಮಾಡೋದು, ಅಲ್ಲೇ ಹೋಗೋದು ಹೋಗಿಬಿಡೋದು ಮಾಡ್ತಾರೆ. ಅಂಥವೆಲ್ಲ ಮಾಡಬಾರ್ದು. ಇಲ್ಲಿ ಮರುಬಳಕೆ ಸೌಲಭ್ಯಗಳು, ಬೀಚ್ ಬಳಕೆದಾರರಿಗೆ ಮರುಬಳಕೆ ತೊಟ್ಟಿಗಳನ್ನು ಸ್ಥಾಪಿಸಬೇಕು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಮರುಬಳಕೆ ಅಂತ ಬಂದಾಗ ನಾವು ಪ್ಲಾಸ್ಟಿಕ್ ಬಾಟ್ಲಿಗಿಂತ ಗಾಜಿನ ಬಾಟ್ಲಿಗಳನ್ನು ಉಪಯೋಗ ಮಾಡೋದು, ಅಂದರೆ ರೀಸೈಕಲ್ ಆಗ್ತಿರ್ಬೇಕು ಅವು. ಅಲ್ಲಿ ಹೋಗಿದ್ರೆ ಆ ಎಕೋಸಿಸ್ಟಮಿಗೆ ಧಕ್ಕೆ ಆಗಬಾರ್ದು, ಆ ಪರಿಸರಕ್ಕೆ ತೊಂದರೆ ಆಗಬಾರ್ದು. ಮರು ಬಳಕೆಗೆ ಅವಕಾಶವನ್ನು ಒದಗಿಸಿಕೊಡುವಂಥ ಆ ಪ್ರದೇಶದಲ್ಲಿ ವಸ್ತುಗಳನ್ನು ಜಾಸ್ತಿ ಏನು ಮಾಡಬೇಕು, ಬಳಕೆ ಮಾಡಬೇಕು. ಹೌದಾ? ನೆಕ್ಸ್ಟ್ ಶೌಚಾಲಯಗಳು, ವಿಶ್ರಾಂತಿ ಕೊಠಡಿಗಳು. ಇವಂತರೂ ಕಂಪಲ್ಸರಿ ಬೇಕಾ? ಸಾಕಷ್ಟು ಸ್ವಚ್ಛ ಮತ್ತು ಉತ್ತಮವಾಗಿ ನಿರ್ವಹಿಸಲು ಶೌಚಾಲಯಗಳು, ವಿಶ್ರಾಂತಿ ಕೊಠಡಿಗಳನ್ನು ಅಲ್ಲಿ ಸ್ಥಾಪನೆ ಮಾಡಬೇಕು. ಹೌದಾ? ಸಿಕ್ಕಲ್ಲಿ ಮಲಬದ್ಧತೆ ಮಾಡೋದು, ಸಿಕ್ಕಲ್ಲಿ ಶೌಚಾಲಯ ಇಲ್ಲ ಅಂತಂದೇಳಿ ಎಲ್ಲಿ ಬೇಕಲ್ಲಿ ಹೋಗಿ ಏನಾರು ಹೊಲ್ಸ್ ಮಾಡೋದು, ಈ ರೀತಿ ಮಾಡಬಾರ್ದು. ಬ್ಲೂ ಫ್ಲಾಗಲ್ಲಿ ಇದೆಲ್ಲ ನಡೆಯಂಗಿಲ್ಲ. ಯಾಕಂದರೆ ಎನ್ವಿರಾನ್ಮೆಂಟನ್ನು ಕಾಪಾಡಿಕೊಳ್ಳುವ ಉದ್ದೇಶವನ್ನು ಇಟ್ಟುಕೊಂಡೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಜಾರಿಗೆ ತರಲಾಗಿದ್ದು. ಸ್ವಚ್ಛತೆ ಕಾಪಾಡಿಕೊಳ್ಬೇಕಂತಂದೇಳಿ ಸುಮ್ಮನೆ ಟ್ಯಾಕ್ಸ್ ಸಿಗಲ್ಲ. ಶೌಚಾಲಯದ ತ್ಯಾಜ್ಯ ನೀರು, ಶೌಚಾಲಯಗಳಿಂದ ಬರುವ ತ್ಯಾಜ್ಯ ನೀರು ನಿರ್ವಹಿಸುವುದು ಒಳಚರಂಡಿ ವ್ಯವಸ್ಥೆ ಮೂಲಕ ವಿಲೇವಾರು ಮಾಡಬೇಕು. ತಗೊಂಡು ಸೀದಾ ಬೀಚಿಗೆ ಬಿಡೋದಲ್ಲ. ಅರ್ಥ ಆಯ್ತಾ? ಒಳಚರಂಡಿ ವ್ಯವಸ್ಥೆಯನ್ನು ಮಾಡಿಕೊಂಡು ಕಡಲ ತೀರಕ್ಕೆ ಯಾವುದೇ ತೊಂದರೆ ಆಗದೆ ಹಾಗೆ ಅದು ಬೇರೊಂದು ಪ್ರದೇಶಕ್ಕೆ ಏನಾಗಿರಬೇಕು, ಸೀಮಿತ ಆಗಿರಬೇಕು. ಒಳಚರಂಡಿ ವ್ಯವಸ್ಥೆಗಳನ್ನು ಮಾಡಬೇಕು. ನೋಡಿ, ಅನಧಿಕೃತ ಕ್ಯಾಂಪಿಂಗ್ ನಿಷೇಧ. ಸಿಕ್ಕಂಗೆ ಕ್ಯಾಂಪಿಂಗ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತಿದ್ರೆ ಅಲ್ಲಿ ನಡೆಯಂಗೆ ಇಲ್ಲ. ಅರ್ಥ ಆಯ್ತಾ? ಕಡಲ ತೀರದಲ್ಲಿ ಅನಧಿಕೃತ ಕ್ಯಾಂಪಿಂಗ್ ಚಲನೆಗಳಿಗೆ ಸಂಬಂಧಪಟ್ಟ ನಿಯಮಗಳನ್ನು ಮಾಡಂಗಲೇ ಇಲ್ಲ. ತ್ಯಾಜ್ಯ ಸುರಿಯುವುದನ್ನು ನಿಷೇಧಿಸಬೇಕು. ನೋಡಿ, ಕಡಲ ತೀರದಲ್ಲಿ ತ್ಯಾಜ್ಯ ಸುರಿಯುವುದನ್ನು ನಿಯಂತ್ರಣ ಮಾಡಬೇಕು. ನಾಯಿ ಪ್ರಾಣಿ ನಿಯಂತ್ರಣ, ನಾಯಿ ಕೆಲವು ಪ್ರಾಣಿಗಳನ್ನು ನಿಯಂತ್ರಣ ಮಾಡಬೇಕು ಆ ಒಂದು ಪ್ರದೇಶದಲ್ಲಿ. ಹೌದಾ? ನೋಡಿ, ಕಡಲ ತೀರದಲ್ಲಿ ನಾಯಿಗಳು ಮತ್ತು ಇತರೆ ಸಾಕು ಪ್ರಾಣಿಗಳನ್ನು ನಿಯಂತ್ರಣ ಮಾಡಬೇಕು. ಸಾಕು ಪ್ರಾಣಿಗಳನ್ನು ನಿಯಂತ್ರಣ ಮಾಡಬೇಕು. ನೋಡಿ, ನೆಕ್ಸ್ಟ್ ಮೂಲ ಸೌಕರ್ಯ ನಿರ್ವಹಣೆ. ಎಲ್ಲ ಕಟ್ಟಡಗಳು ಮತ್ತು ಉಪಕರಣಗಳನ್ನು ನಿರ್ವಹಿಸಬೇಕು ಮತ್ತು ಮಾನದಂಡಗಳನ್ನು ಪೂರೈಸಬೇಕು. ಸುಸ್ಥಿರ ಸಾರಿಗೆ ವ್ಯವಸ್ಥೆಯನ್ನು ಒಳಗೊಂಡಿರಬೇಕು. ಈ ಪ್ರದೇಶದಲ್ಲಿ ಸುಸ್ಥಿರ ಮೋಟಾರೀಕೃತವಲ್ಲದ ಸಾರಿಗೆ ಇರಬೇಕು. ಹೌದಾ? ನಂತರ ಬಂದ್ಬಿಟ್ಟು ನೈಸರ್ಗಿಕ ಆವಾಸ ಸ್ಥಾನಗಳ ರಕ್ಷಣೆ. ಸ್ಥಳೀಯ ನೈಸರ್ಗಿಕ ಆವಾಸ ಸ್ಥಾನಗಳನ್ನು ರಕ್ಷಣೆ ಮಾಡಬೇಕು. ನೈಸರ್ಗಿಕವಾಗಿ ಇರುವ ಈಗಾಗಲೇ ಆ ಪ್ರದೇಶದ ಸ್ಥಳೀಯ ನೈಸರ್ಗಿಕ ಆವಾಸ ಸ್ಥಾನಗಳನ್ನು ಮಾಡಬೇಕು, ರಕ್ಷಣೆಯನ್ನು ಮಾಡಬೇಕು. ಈ ರೀತಿ ಪರಿಸರ ನಿರ್ವಹಣೆಯ ಮೇಲೆ ನಮಗೆ 13 ಮಾನದಂಡಗಳು ಬರ್ತವೆ. ಇದಾದ ನಂತರ ನೆಕ್ಸ್ಟು ಸುರಕ್ಷತೆ ಮತ್ತು ಸೇವೆಗಳು, ಸೇಫ್ಟಿ. ಇಲ್ಲಿ ನೋಡಿ, ಜೀವರಕ್ಷಕರ ಸೇವೆಗಳು. ಸಾಕಷ್ಟು ಸುಸಜ್ಜಿತ ಮತ್ತು ತರಬೇತಿ ಪಡೆದ ಜೀವರಕ್ಷಕರಲ್ಲಿರಬೇಕು. ಗಾರ್ಡ್ಸ್ ಅಂತ ಕರಿತೀವಿ ನಾವು.
ಆ ಒಂದು ಪ್ರದೇಶದಲ್ಲಿ ಇರಲೇಬೇಕು ಅವರು. ಯಾಕಂತಂದರೆ ಪ್ರವಾಸಿಗರ ಒಂದು ಪ್ರದೇಶದಲ್ಲಿದ್ದಾಗ ಕೆಲವು ಅಲೆಗಳ ಮಟ್ಟ ಹೆಚ್ಚಾದಾಗ ನೀರಿಗೆ ಜಾರುವ ಸಂದರ್ಭ ಇರುತ್ತೆ. ಪ್ರತಿ 500 ಮೀಟ್ರಿಗೆ ಇರಬೇಕಂತಂದರೆ ಗಾರ್ಡ್ಸ್ ಇರಬೇಕು. ಅಷ್ಟೇ ಅಲ್ಲ, ಅವ್ರ ಜೊತೆಗೆ ವಾಹನಗಳು ಇರಬೇಕು. ಸರಿಯಾದ ಟೈಮಿಗೆ ಅವ್ರನ್ನ ವಾಪಸ್ ಕರ್ಕೊಂಬರುವಂಥ ಸೇವೆ ಇರಬೇಕು. ಹೌದಾ? ನೆಕ್ಸ್ಟು ಪ್ರಥಮ ಚಿಕಿತ್ಸಾ ಉಪಕರಣಗಳು. ಇದು ಅಂತೂ ನಿಮಗೆ ಸುರಕ್ಷತೆಯಲ್ಲಿ ಫಸ್ಟ್ ಇದು ಬಂದೇ ಬರುತ್ತೆ. ಹೌದಾ? ಪ್ರಥಮ ಚಿಕಿತ್ಸಾ ಉಪಕರಣಗಳು ಆ ಒಂದು ಪ್ರದೇಶದಲ್ಲಿ ಲಭ್ಯ ಇರಲೇಬೇಕು. ಯಾವ ಟೈಮ್ನಾಗ ಏನಾಗುತ್ತಂತ ಕೆಲವೊಮ್ಮೆ ಗೊತ್ತಿರಂಗಿಲ್ಲ ಕರಾವಳಿ ತೀರದ ಪ್ರದೇಶಗಳಲ್ಲಿ. ಹೌದಾ? ತುರ್ತು ಯೋಜನೆ ಇರಬೇಕು. ಸಂಭಾವ್ಯ ಅಪಘಾತಗಳನ್ನು ಎದುರಿಸುವ ತುರ್ತು ಯೋಜನೆ ಜಾರಿಯಲ್ಲಿರಬೇಕು. ಎಮರ್ಜೆನ್ಸಿಯಲ್ಲಿ ಆ್ಯಂಬುಲೆನ್ಸ್ಗಳಿರಬೇಕು. ಹೌದಾ? ಡಾಕ್ಟರ್ಸ್ ಇರಬೇಕು. ಪ್ರಥಮ ಚಿಕಿತ್ಸೆ ಒದಗಿಸಿಕೊಡುವಂಥ ಕಾರ್ಯಕಾರಿ ಇರಬೇಕು. ಹೌದಾ? ಸುರಕ್ಷತೆಯನ್ನು ಒದಗಿಸುವ ಗಾರ್ಡ್ಸ್ಗಳಿರಬೇಕು. ಹೌದಾ? ಎಸ್. ಅಂಗವಿಕಲರಿಗೆ ಪ್ರವೇಶ ಇರಬೇಕು ಮತ್ತು ಅವರಿಗೆ ಬೇಕಾಗುವ ಎಲ್ಲ ಉಪಕರಣಗಳು ಅಲ್ಲಿ ಇರಬೇಕು. ನೋಡಿ, ಇಲ್ಲಿ ಪ್ರತಿ ಪುರಸಭೆಯಲ್ಲಿ ಕನಿಷ್ಠ 1 ಬ್ಲೂ ಫ್ಲಾಗ್ ಬೀಚ್ ದೈಹಿಕವಾಗಿ ಅಂಗವಿಕಲರಿಗೆ ಪ್ರವೇಶ ಮತ್ತು ಸೌಲಭ್ಯವನ್ನು ಒದಗಿಸಿಕೊಡಬೇಕು. ಅವರಿಗೂ ಹಕ್ಕಿರುತ್ತೆ. ಹೌದಾ? ಬಟ್ ಅವರಿಗೆ ನೀರಿಗೆ ಇಳಿಯಬೇಕಾದರೆ, ಅವರಿಗೆ ಏನಾದರೂ ಆಕ್ಟಿವಿಟೀಸ್ ಮಾಡಬೇಕಾದ್ರೆ ಅವರಿಗೆ ಪ್ರತ್ಯೇಕ ವಸ್ತುಗಳನ್ನು ಅವರಿಗೂ ಇರಬೇಕು. ಅರ್ಥ ಆಯ್ತಾ? ಸುರಕ್ಷಿತ ಪ್ರವೇಶ, ಕಡಲ ತೀರದ ಸುರಕ್ಷಿತ ಪ್ರವೇಶ, ಮೆಟ್ಟಿಲುಗಳು, ಇಳಿಜಾರುಗಳನ್ನು ಮಾಡಿರಬೇಕು ಆ ಒಂದು ಪ್ರದೇಶದಲ್ಲಿ. ಹಾಗೆ ಬಿಟ್ಟಿರಬಾರ್ದು. ಓಕೆನಾ? ನೆಕ್ಸ್ಟ್, ಸುರಕ್ಷಿತ ಮಾಹಿತಿ, ಎಲ್ಲ ಮಾಹಿತಿಯನ್ನು ಒದಗಿಸಿಕೊಡುವ ಇನ್ಫಾರ್ಮೇಷನ್ ಮಾಹಿತಿಗಳಿರಬೇಕು. ಸುರಕ್ಷಿತ ನಿಯಮಗಳ ಬಗ್ಗೆ ಮಾಹಿತಿ ಪ್ರದರ್ಶನವನ್ನು ಒಳಗೊಂಡಿರಬೇಕು. ಕುಡಿಯುವ ನೀರಿನ ಪ್ರವೇಶ, ಅಲ್ಲಿ ಕುಡಿಯುವ ನೀರಿಗೆ ಸಂಬಂಧಪಟ್ಟ ಎಲ್ಲವನ್ನು ಒದಗಿಸಿಕೊಟ್ಟಿರಬೇಕು. ನೋಡಿ, ನೆಕ್ಸ್ಟು ನಕ್ಷೆ ಪ್ರದರ್ಶನ, ವಿವಿಧ ಸೌಲಭ್ಯಗಳು ಸೂಚಿಸುವ ಕಡಲ ತೀರದ ನಕ್ಷೆ ಪ್ರದರ್ಶನ ಇರಬೇಕು. ವಿವಿಧ ಸೌಲಭ್ಯಗಳಂದರೆ ನಮಗೆ ಈಗ ಏನಾದರೂ ಬೇಕಾಗಿತ್ತು ಅಂತಂದು, ಈಗ ಫಾರ್ ಎಕ್ಸಾಂಪಲ್ ಶೌಚಾಲಯಕ್ಕೆ ಹೋಗ್ಬೇಕಾಗಿತ್ತು ಅಂದರೆ ಅದರದ್ದು ನಮಗೆ ಪ್ರದರ್ಶನ ಇರಬೇಕು. ಆಮೇಲೆ ನಾವು ಏನಾದರೂ ಫುಡ್ ಏನಾದರೂ ಕ್ಯಾರಿ ಮಾಡಬೇಕಂದ್ರೆ ಅದರ ಪ್ರದರ್ಶನ ಇರಬೇಕು. ಆಮೇಲೆ ಪ್ರೊಹಿಬಿಟೆಡ್ ಝೋನ್ಸ್ ಅಂತ ಇರ್ತಾವಲ್ವಾ, ಅಂಥ ಪ್ಲೇಸಲ್ಲಿ ಯಾರು ಹೋಗ್ಬಾರ್ದು ಅಂತಂದೇಳಿ ಪ್ರದರ್ಶನಗಳಿರಬೇಕು. ಅರ್ಥ ಆಯ್ತಲ್ಲ? ಡಸ್ಟ್ಬಿನ್ ಎಲ್ಲಿದೆ ಇಲ್ಲೇ ಹಾಕ್ಬೇಕನ್ನೋಂಥ ಪ್ರದರ್ಶನಗಳಿರಬೇಕು. ಕುಡಿಯುವ ನೀರಿನ ಯೋಜನೆ ಎಲ್ಲಿದೆ ಅನ್ನೋದು ಪ್ರದರ್ಶನ ಇರಬೇಕು. ಸುರಕ್ಷತೆ ಒದಗಿಸಿಕೊಡುವ ಸೇವೆಗಳು ಎಲ್ಲೆಲ್ಲಿದ್ದಾವೆ ಅಂತ ಅಲ್ಲೆಲ್ಲ ಪ್ರದರ್ಶನ ಇರಬೇಕು. ಅರ್ಥ ಆಯ್ತಲ್ಲ? ಅದೆಲ್ಲ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ನಕ್ಷೆ ಪ್ರದರ್ಶನ. ಸುರಕ್ಷಿತ ಚಟುವಟಿಕೆಗಳು, ಅಪಘಾತಗಳು, ಬಳಕೆದಾರರ ನಡುವಿನ ಸಂಘರ್ಷಗಳನ್ನು ತಡೆಗಟ್ಟಲು ಸಾರ್ವಜನಿಕ ಸುರಕ್ಷಿತ ಕ್ರಮಗಳನ್ನು ಒದಗಿಸಿಕೊಡಬೇಕು. ಆ ಪ್ರದೇಶದ ಬಳಕೆದಾರರು ಮತ್ತು ಸಾರ್ವಜನಿಕರ ಮಧ್ಯೆ ಏನಾದರೂ ಸಮಸ್ಯೆಗಳಾದರೆ. ನೆಕ್ಸ್ಟು ತುರ್ತು ಕ್ರಮಗಳು, ತುರ್ತು ದೂರವಾಣಿ ತಂತಹ ಬಳಕೆದಾರ ಸುರಕ್ಷಿತ ಖಚಿತಪಡಿಸಿಕೊಳ್ಳುವ ಕ್ರಮಗಳನ್ನು ಸಹ ಒಳಗೊಂಡಿರುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ರೀತಿ 33 ಮಾನದಂಡಗಳನ್ನು ಒಳಗೊಂಡಿದ್ದಾಗ ಮಾತ್ರ ನಮಗೇನು ಸಿಗುತ್ತೆ? ಟ್ಯಾಗ್, ಬ್ಲೂ ಫ್ಲಾಗಿಗೆ ಸಂಬಂಧಪಟ್ಟಿದ್ದು. ಇವೆಲ್ಲವನ್ನು ಮೇಲ್ವಿಚಾರಣೆ ಮಾಡಿಯೇ ನಮಗೆ ಆ ಒಂದು ಪ್ರದೇಶದಲ್ಲಿ ಟ್ಯಾಗ್ ಸಿಗುತ್ತೆ. ಸುಮ್ಮನೆ ಕೊಡಂಗಿಲ್ಲ ಅಲ್ವಾ? ಇಲ್ಲಿ ನೆಕ್ಸ್ಟ್ ನೋಡೋದಾದರೆ ನೋಡಿ, ಭಾರತ 18 ಬ್ಲೂ ಫ್ಲಾಗ್ ಕಡಲ ತೀರಗಳು 2025 ವೇಳೆಗೆ ಒಟ್ಟು ಎಷ್ಟಿದಾವೆ ಅಂತಂದರೆ ಪ್ರಸ್ತುತ 18 ಬ್ಲೂ ಏನಾಗಿದ್ದಾವೆ ಫ್ಲಾಗ್ಗಳನ್ನು ಒಳಗೊಂಡಿದೆ ಭಾರತ. ಹೌದಾ? ಏನಾಗಿದೆ? ಇಲ್ಲಿ ಚಂದ್ರಬಾಗ್ ಬೀಚ್ ಗೊತ್ತಿರಲಿ, ಎಲ್ಲಿ ಬರುತ್ತೆ ಅಂದರೆ ಇದು ಒಡಿಶಾದಲ್ಲಿ ಬರುತ್ತೆ. ಏಷ್ಯಾದಲ್ಲೇ ಪ್ರಥಮ ಬ್ಲೂ ಫ್ಲಾಗಿಗೆ ಒಳಪಟ್ಟ ಬೀಚ್ ಇದು. ಎಲ್ಲಿದೆ ಗೊತ್ತಾ? ಇದು ಕೊನಾರ್ಕ್ ಬರುತ್ತಲ್ವಾ, ಆ ಕೊನಾರ್ಕಿನ ಪ್ರದೇಶದಲ್ಲಿ, ಕೊನಾರ್ಕಿನ ಪ್ರದೇಶದಲ್ಲಿ ಬರ್ತಕ್ಕಂಥ ಈ ಒಂದು ಯಾವುದಪ್ಪ ಅಂತಂದರೆ ಪುರಿ ಬೀಚ್ ಅಂತಲೂ ಸಹ ಕರೀತಾರೆ ಇದಕ್ಕೆ. ಚಂದ್ರಬಾಗ್ ಇಸ್ ದ ಫಸ್ಟ್ ಏಷ್ಯಾ ಅಂದರೆ ಭಾರತನು ಪ್ರಥಮ ಆಗುತ್ತೆ ಅದು. ಹೌದಾ? ಬ್ಲೂ ಫ್ಲಾಗಿಗೆ ಒಳಪಟ್ಟ ಫಸ್ಟ್ ಬೀಚ್ ಇದು. 2025 ಮಹಾರಾಷ್ಟ್ರದಿಂದ 5 ಬ್ಲೂ ಫ್ಲಾಗಿಗೆ ಬೀಚ್ಗಳು ಆ್ಯಡ್ ಆಗಿದ್ದಾವೆ. 2025 ಅಲ್ಲಿಗೆ 18 ಆದವು. ನೋಡೋಣ, ಇಲ್ಲಿ ಕರ್ನಾಟಕದಿಂದ ಕಾಸರಗೋಡು ಮತ್ತು ಪಡುಬಿದ್ರೆ ಅಂದರೆ ಒಟ್ಟು 2. ನೋಡೋಣ, ಇಲ್ಲಿದೆ ನೋಡಿ ಮ್ಯಾಪ್ ನೋಡಿ, ಆಕಾಶದಲ್ಲಿ ನೋಡಿ, ನಾನು ನಿಮಗೆ ತೋರಿಸ್ತೀನಿ ಬೀಚು. ಮೊದಲನೇದಾಗಿ ನೋಡಿ, ದಿಸ್ ಇಸ್ ಗುಜರಾತ್ನಲ್ಲಿ ಶಿವರಾಜ್ಪುರ್ ಬೀಚ್ ಇಲ್ಲಿ ಬರುತ್ತೆ ನೋಡಿ, ದ್ವಾರಕಾ ಸಮೀಪ ಬರುತ್ತೆ ಶಿವರಾಜ್ಪುರ್ ಬೀಚ್, ಗುಜರಾತ್. ನೆಕ್ಸ್ಟು ಇಲ್ಲಿ ನೋಡಿ, ದಿಯು ದಮನ್ ದಾದ್ರಾ ನಗರ್ ಹಾವೇಲಿ ಇದೆಯಲ್ಲ, ಅದರಲ್ಲಿ ಯಾವ್ದು ಬೀಚ್ ಅಂದರೆ ಗೋಗಲಾ ಬೀಚ್. ಇಲ್ಲಿದೆ ನೋಡಿ, ದಿಸ್ ಇಸ್ ಗೋಗಲಾ ಬೀಚ್, ಕಾತೆವಾಡ್ ಕರಾವಳಿಯಲ್ಲಿ ಬರುತ್ತೆ, ಕಾತೆವಾಡ್ ಕೋಸ್ಟಲ್, ಗೋಗಲಾ ಬೀಚ್. ನಂತರ ನೋಡಿ, ಮಹಾರಾಷ್ಟ್ರದಿಂದ ಹೇಳಿದ್ವಲ್ವಾ 5 ಆ್ಯಡ್ ಆಗಿದ್ದಾವೆ. 1 ಇಲ್ಲಿ ನೋಡಿ, ಈಗ ಪರ್ನಕಾ ಬೀಚ್ 1. 2ನೇದು ಯಾವುದಪ್ಪ ಅಂತಂದರೆ ನಾಗಾಂವ್ ಬೀಚ್. 3 ನೋಡಿಗ ಲಘಾರ್ ಬೀಚ್. 4 ನೋಡಿಗ ಶ್ರೀವರ್ಧನ್ ಬೀಚ್. ನಂತರ ಇಲ್ಲಿ ಯಾವುದಂತ ಬಂದಾಗ ಗುಹಾಗರ್ ಬೀಚ್. ಒಟ್ಟು 5 ಹೈಯೆಸ್ಟ್. ಭಾರತದ ಯಾವ ರಾಜ್ಯವು ಬ್ಲೂ ಫ್ಲಾಗಿಗೆ ಹೆಸರುವಾಸಿ ಪಡೆದೆ ಅಂದರೆ ಮಹಾರಾಷ್ಟ್ರ ಅನ್ನೋದು ನಿಮಗೆ ಗೊತ್ತಿರಬೇಕು. ಅದು ಹೀಗೆ ಆ್ಯಡ್ ಆಗಿದ್ದು ಇತ್ತೀಚೆಗೆ.
5 ಬೀಚ್ಗಳು ಆ್ಯಡ್ ಆಗಿದ್ದಾವೆ. ಎಲ್ಲಿಂದ? ಮಹಾರಾಷ್ಟ್ರದಿಂದ. 1 ಪರ್ನಾಕ, 2ನೇದು ನಾಗಾಂವ್, 3 ಲಘರ್, 4 ಶ್ರೀವರ್ಧನ್, 5 ಬಂದ್ಬಿಟ್ಟು ಗುಹಾರ್ಗರ್. ಹೌದಾ? ಅಲ್ಲಿಂದ ಕೆಳಗಡೆ ಬನ್ನಿ, ಕರ್ನಾಟಕದಲ್ಲಿ ಕಾಸರಗೋಡು ಬೀಚ್, ನಂತರ ಕರ್ನಾಟಕದ ಇನ್ನೊಂದು ಪಡುಬಿದರೆ. ಕಾಸರಗೋಡು ಉತ್ತರ ಕನ್ನಡದಲ್ಲಿದೆ, ಕಾಸರಗೋಡು ಅಲ್ಲ, ಕಾಸರಗೋಡಿನ ಕೇರಳ, ಕಾಸರಗೋಡು, ಕಾಸರಗೋಡು. ಓಕೆನಾ? ಪಡುಬಿದರೆ ದಕ್ಷಿಣ ಕನ್ನಡದಲ್ಲಿ ಬರ್ತಕ್ಕಂಥ ಪಡುಬಿದರೆ ಎನ್ನುವಂಥ ಒಂದು ಬೀಚು. ಹೀಗೆ ಕರ್ನಾಟಕದಿಂದ 2, ಕರ್ನಾಟಕದಿಂದ 2, ಮಹಾರಾಷ್ಟ್ರದಿಂದ ಎಷ್ಟು? 5. ನಂತರ ಬನ್ನಿ ಕೇರಳ, ಕೇರಳದಲ್ಲಿಡಗ ಚಾಲ್ ಬೀಚ್, 2ನೇದು ಕಪ್ಪಾಡ ಬೀಚ್, ಕೇರಳದಲ್ಲಿ ಚಾಲ್ ಬೀಚ್, ಕಪ್ಪಾಡ ಬೀಚ್, ಇಲ್ಲಿ 2 ನೋಡಿ. ಲಕ್ಷದ್ವೀಪ್ ಬರುತ್ತಲ್ವ, ಇಲ್ಲಿ ಕಾಡ್ಮಟ್ ಬೀಚ್, ಇನ್ನೊಂದು ಮೀನಕಾಯಿ ತುಂಡಿ, ಮೀನಕಾಯಿದಲ್ಲಿ ಬರುತ್ತೆ ತುಂಡಿ ಬೀಚ್ ಅಂತೇಳಿ. ದಕ್ಷಿಣದಲ್ಲಿ ಮೀನಕಾಯಿ ಬರುತ್ತಲ್ವ ಐಲ್ಯಾಂಡು, ಅದರಲ್ಲಿ ತುಂಡಿ ಬೀಚ್, ತುಂಡಿ ಬೀಚ್. ಇನ್ನೊಂದು ಕಾಡ್ಮಟ್ ಎನ್ನುವ ಬೀಚ್, ಕಾಡ್ಮಟ್ ಐಲ್ಯಾಂಡಲ್ಲಿ ಬರುತ್ತೆ, ಕಾಡ್ಮಟ್. ಹೌದಾ? ಲಕ್ಷದ್ವೀಪ್ 2 ನೋಡಿ. ಇಲ್ಲಿ ಅಂಡಮಾನ್ ನಿಕೋಬಾರ್ ರಾಧಾನಗರ್ ಬೀಚ್ 1, ಅಂಡಮಾನ್ ನಿಕೋಬಾರ್ ರಾಧಾನಗರ್ ಬೀಚ್ 1. ನಂತರ ಪುದುಚೇರಿ, ಪಾಂಡಿಚೇರಿ, ಪುದುಚೇರಿಯಲ್ಲಿ ಒಂದಿದೆ ಇಡನ್ ಬೀಚ್, ಇಡನ್ ಬೀಚ್, ಪುದುಚೇರಿಯಲ್ಲಿ ಇಡನ್ ಬೀಚ್. ತಮಿಳ್ನಾಡು ಕೋವಲಂ ಬೀಚ್, ತಮಿಳ್ನಾಡು ಯಾವುದು? ಕೋವಲಂ ಎನ್ನುವಂಥ ಬೀಚ್. ಹಾಗೆ ಮೇಲೆ ಬನ್ನಿ, ಆಂಧ್ರ ಪ್ರದೇಶ್ ಋಷಿಕೊಂಡ ಬೀಚ್ ನೋಡಿ. ಇಲ್ಲಿ ತಮಿಳ್ನಾಡು 1, ಆಂಧ್ರ ಪ್ರದೇಶ್ 1, ಇಲ್ಲಿ ಇದು ಪಾಂಡಿಚೇರಿ 1 ನೋಡಿ. ಇಲ್ಲಿ ಪುರಿ ಒಡಿಸ್ಸಾ ಗೋಲ್ಡನ್ ಬೀಚ್ ಅಂತ ಕರೆಸಿಕೊಳ್ಳುತ್ತೆ, ಒಡಿಸ್ಸಾದಲ್ಲಿ ಬರ್ತಕ್ಕಂಥ ಬೀಚ್. ದಿಸ್ ಇಸ್ ಒಡಿಸ್ಸಾ, ಆಂಧ್ರ ಪ್ರದೇಶ್, ತಮಿಳ್ನಾಡು. ಹೀಗೆ ಪ್ರಸ್ತುತ ಭಾರತದಲ್ಲಿ ಒಟ್ಟು 18 ಬೀಚ್ಗಳಿಗೆ ಏನಾಗಿದೆ ಅಂತಂದರೆ ಬ್ಲೂ ಫ್ಲ್ಯಾಗ್ ದೊರೆತಿದೆ, ಟ್ಯಾಗ್ ದೊರೆತಿದೆ. ಹೌದಾ? ಈ ರೀತಿ 18 ಬೀಚ್ಗಳಿಗೆ ಬ್ಲೂ ಫ್ಲಾಗಿಗೆ ಸಂಬಂಧಪಟ್ಟ ಇದನ್ನು ಮ್ಯಾಪಲ್ಲೇ ಪ್ರಾಕ್ಟೀಸ್ ಮಾಡಬೇಕು ನೀವು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಕಡೆ ಏನು ಕೊಡ್ತಾನೆ ಅಂದರೆ ಬ್ಲೂ ಫ್ಲಾಗಿಗೆ ಸಂಬಂಧಪಟ್ಟ ಬೀಚ್ಗಳನ್ನು ಕೊಡ್ತಾನೆ, ಒಂದು ಕಡೆ ರಾಜ್ಯಗಳನ್ನು ಕೊಡ್ತಾನೆ, ಹೊಂದಿಸಿ ಬರೆಯಿರಿ ಅಂತ ಹೇಳ್ತಾನೆ. ಇಲ್ಲ ಅಂತಂದರೆ ಒಂದು ಬೀಚ್ ಕೊಟ್ಟು ಇದು ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾನೆ. ಇಲ್ಲಾಂದರೆ 4 ಬೀಚ್ ಕೊಟ್ಟು ಇದರಲ್ಲಿ ಯಾವುದು ಬ್ಲೂ ಫ್ಲಾಗಿಗೆ ಸೇರ್ಪಡೆ ಆಗಿಲ್ಲ ಅಂತಲೂ ಕೇಳ್ತಾನೆ. ಅರ್ಥ ಆಗ್ತಿರೋದು? ಆ ರೀತಿಯೇ ಪ್ರಶ್ನೆಗಳನ್ನ ಕೇಳೋದಿಲ್ಲಿ. ಅದಕ್ಕೆ ಹೇಳ್ತಿದ್ದೀನಿ, ಇದನ್ನು ನೀವು ಮ್ಯಾಪಲ್ಲೇ ಪ್ರಾಕ್ಟೀಸ್ ಮಾಡಬೇಕು. ಮಾಡಿದಾಗ ಮಾತ್ರ ನಿಮಗೆ ಇದನ್ನು ನೆನಪಿಟ್ಟುಕೊಳ್ಳಲು ಸಾಧ್ಯ. ಇಲ್ಲಿ ನೆಕ್ಸ್ಟ್ ನಾವು ನೋಡೋದಾತಂದರೆ ನೋಡಿ, ಪ್ರಮುಖವಾಗಿ ಸ್ಪೇನ್ ನಲ್ಲಿ ಬರ್ತಕ್ಕಂಥ ಅತಿ ಹೆಚ್ಚು ಬ್ಲೂ ಫ್ಲಾಗ್ ಬೀಚ್ ಯಾವ ರಾಷ್ಟ್ರದಲ್ಲಿದ್ದಾವೆ ಅಂತಂದರೆ ಸ್ಪೇನ್ನಲ್ಲಿ ಕಂಡು ಬರ್ತವೆ. ಎಷ್ಟು ಗೊತ್ತೇನು? 600ಕ್ಕಿಂತ ಹೆಚ್ಚಿದ್ವು. ಬಟ್ 2025ರ ವೇಳೆಗೆ ಸ್ಪೇನ್ನಲ್ಲಿ 642 ಆಗಿದ್ದಾವೆ. ಇಲ್ಲಿ 625ಕ್ಕೆ 642 ಬೀಚ್, ನಮಗೆ ಬರೀ 18. ಸ್ಪೇನ್ ಎಷ್ಟು ಸಣ್ಣ ರಾಷ್ಟ್ರ ನೋಡಿ. ಅಂದರೆ ಅವರು ಎಷ್ಟು ಸರಿಯಾದ ಪರಿಸರ ಚೌಕಟ್ಟನ್ನು ಕಾಪಾಡಿಕೊಳ್ತಾರೆ ಅನ್ನೋದನ್ನು ನೀವು ವಿಚಾರ ಮಾಡಿ. ಆ ಟ್ಯಾಗ್ ಸಿಕ್ಕಿದೆ ಅಲ್ವಾ ಈಗ ಅವರಿಗೆ, ಬ್ಲೂ ಫ್ಲಾಗ್ದ ಟ್ಯಾಗ್ ಸಿಕ್ಕಿದೆ ಅಲ್ಲ, ಅವ್ರು ಎಷ್ಟು ಸುರಕ್ಷತೆಯಿಂದ ಎಷ್ಟು ಸ್ವಚ್ಛತೆಯಿಂದ ಪ್ರದೇಶದಲ್ಲಿ ಎಲ್ಲವನ್ನು ಕಾಪಾಡಿಕೊಳ್ತಾರೆ ಅಂತ ನೀವು ವಿಚಾರ ಮಾಡಿ. ನಮ್ಮ ಹೊಲಸು ಎಬ್ಬಿಸ್ಬಿಡ್ತಾವ. ಇಲ್ಲೇ ಹೋಗಿ ಗೋವಾ 1 ಇಲ್ಲ ನೋಡಿಗ ಟ್ಯಾಗ್. ಎಷ್ಟೋ ಬೀಚ್ ಇದೆ, 38 ಬೀಚ್ ಇದಾವೆ ಗೋವಾದಲ್ಲಿ. ಯಾಕಂದರೆ ಪ್ರವಾಸಿಗರ ಮೇಲೆ ಅದರ ಮೇಲೆ ಸರಿಯಾದ ರೆಸ್ಪಾನ್ಸಿಬಲ್ ಇರೋಂಗಿಲ್ಲ, ಸ್ಥಳೀಯ ಜನರಿಗೂ ಅದಿರೋಂಗಿಲ್ಲ. ಪರಿಸರವನ್ನು ಕಾಪಾಡಿಕೊಳ್ಳಬೇಕೆಂಬ ಮನೋಭಾವನೆ ಇದ್ದಾಗ ಮಾತ್ರ ಇಂಥ ಚಟುವಟಿಕೆಗಳ ಮೇಲೆ ನಮಗೆ ಟ್ಯಾಕ್ಸ್ ಸಿಗಕ್ಕೆ ಸಾಧ್ಯ. ಹೌದಾ? ಶಿಕ್ಷಣದ ಮಾಹಿತಿ ಬೇಕು, ಅದಕ್ಕೆ ಭಾಳ ಇಂಪಾರ್ಟೆಂಟ್. ಭಾರತ ಎಷ್ಟು ದೊಡ್ಡ ರಾಷ್ಟ್ರ, ಸ್ಪೇನ್ ಎಷ್ಟು ಸಣ್ಣ ರಾಷ್ಟ್ರ, ಎರಡಕ್ಕೂ ಕಂಪೇರ್ ಮಾಡಿದ್ರೆ ಇಲ್ಲಿ 18 ಅಲ್ಲಿ 164 642 ಜಸ್ಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಅವ್ರು ಎಷ್ಟು ಕ್ಲೀನಾಗಿ ಇಟ್ಕೊತಾರೆ ಅಂತಂದೇಳಿ ಪರಿಸರವನ್ನು. ಹೌದಲ್ವಾ? ಎಸ್. ಈ ರೀತಿ ನೆಕ್ಸ್ಟ್ 2025-26ರ ಹೊತ್ತಿಗೆ ಭಾರತದಲ್ಲಿ 18 ಕಡಲ ತೀರಗಳನ್ನು ಪ್ರಾಮಾಣಿಕವನ್ನು ಪಡೆದಿದೆ. ಅದು ನಿಮಗೆ ಗೊತ್ತೀಗ. ಅದರಾಗ 5 ಆಡೋದು ಮಹಾರಾಷ್ಟ್ರದಿಂದ. ಸಮಗ್ರ ಕರಾವಳಿ ನಿರ್ವಹಣೆಗಾಗಿ ಭಾರತವು ಬೀಮ್ಸ್ ಬೀಚ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಸ್ಥೆಟಿಕ್ಸ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಕಾರ್ಯಕ್ರಮವನ್ನು ಸಹ ಇದು ಜಾರಿಗೊಳಿಸುತ್ತದೆ. ಬ್ಲೂ ಫ್ಲಾಗಿಗೆ ಸಂಬಂಧಪಟ್ಟಿದ್ದು ಬೀಮ್ಸ್. ಈ ರೀತಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಬಂದಾಗ ಪ್ರಿಯ ವಿದ್ಯಾರ್ಥಿಗಳೇ, ಬ್ಲೂ ಫ್ಲಾಗಿಗೆ ಸಂಬಂಧಪಟ್ಟಿದ್ದಾಗಿದೆ. ಇದು ಅಪ್ಡೇಟ್ ಇರುತ್ತೆ, ಇದನ್ನು ಸರಿಯಾಗಿ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಹಾಗಾದರೆ ನಾವು ಇಷ್ಟೊತ್ತು ನೋಡಿದ ತರಗತಿಗಳಲ್ಲಿ ಭಾಳ ಇಲ್ಲಿ ಪ್ರಮುಖವಾಗಿ ನಾವು ಬ್ಲೂ ಫ್ಲಾಗಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಕೊಟ್ಟಿದ್ವಿ. ಇದನ್ನು ಸರಿಯಾಗಿ ನೋಡ್ಕೊಳ್ಳಿ, ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಿಮಗೆ ಹೆಚ್ಚು ಉಪಯೋಗ ಆಗುತ್ತೆ ಅಂತ ಹೇಳುತ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಥ್ಯಾಂಕ್ ಯು, ಧನ್ಯವಾದ.